ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಚಾರುಲತಾ ನಮಗೊಬ್ಳೆ ಮಗಳು. ಆ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಮಗೆ ಸಮನಾಗಿರೋ ಸಂಬಂಧ ಹುಡುಕ್ಬೇಕು ಅಂತ ನಾವ್ಯಾವತ್ತೂ ಅನ್ಕೊಳ್ಳಿಲ್ಲ. ನನ್ನ ಮಗಳನ್ನ ಸಂತೋಷವಾಗಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಸಂಬಂಧನೇ ಬೇಕು ಅಂತ ನಾವು ಸುನಂದಮ್ಮನವ್ರ ಹತ್ರ ಹೇಳಿದ್ವಿ. ಮದ್ವೆ ಆದ ನಂತರ ಹುಡುಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನಿಲ್ಲ, ನಮ್ಮ ಬಿಸ್ನೆಸ್ನೇ ನೋಡ್ಕೊಂಡ್ರಾಗತ್ತೆ. ಅದು ಹುಡುಗ ಇಷ್ಟಪಟ್ರೆ ಮಾತ್ರ. ಪ್ರೇಮ ಬಾ ಬೇಗ. ಏನ್ರಮ್ಮ ಇದು? ಮನೆನ ಹೋಟ್ಲ ತರ್ತಾನೆ ಇದ್ದೀರಲ್ಲ, ನನಗ್ ಬೇಡ. ಏನ್ ಸರ್ ಇದು? ಮದುಮಗನ್ ಚಕ್ಲಿನಾ? ತಗೊಳಮ್ಮ. ಯಾಕಪ್ಪ? ತಗೋ. ಇಲ್ಲ ಸರ್, ಈಗ ಆಫೀಸಲ್ಲಿ ಮಸಾಲೆ ವಡೆ ತಿನ್ನೋ ಟೈಮ್ ಆಯ್ತು. ಅಷ್ಟ್ ಮಾತ್ರ ಅಲ್ಲ, ದೀಪಾವಳಿಗೆ ನಾವು ಅಮ್ಮ ಮಾಡೋ ಚಕ್ಲಿ ಕೊಡ್ಬಳೆ ಮಾತ್ರ ತಿನ್ನೋದು. ಅದ್ ಬಿಟ್ರೆ ಬೇರೆ ಏನು ತಿನ್ನೋದಕ್ಕೆ ಹೋಗೋದಿಲ್ಲ. ಬೇಕಿದ್ರೆ ಬಿಸಿ ಬಿಸಿ ವಡ ಕೊಡ್ಲಿಕ್ಕೆ ಹೇಳ. ಅಯ್ಯೋ, ಅದೆಲ್ಲ ಏನು ಬೇಡ ಸರ್. ನೀವು ಗ್ರಾನೈಟ್ ಬಿಸ್ನೆಸ್ ಬಿಟ್ಟು ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ರೆ ಇನ್ನೂ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಆಸ್ಟ್ರೇಲಿಯಾ, ಕೆನಡಾ, ಸಿಂಗಾಪುರ್ ಅಂತ ಪ್ರಪಂಚದಲ್ಲಿ ಎಲ್ಲಾ ಕಡೆ ಬ್ರಾಂಚ್ ಓಪನ್ ಮಾಡಿದ್ರೆ
ಅವ್ರು ಕೇಳಿದ್ದೆಲ್ಲ ಕೊಡ್ಬೋದಲ್ವಾ? ಅದರಲ್ಲೇನಿದೆ, ನೀವು ಬಂದ್ಮೇಲೆ ಅದನ್ನು ಶುರು ಮಾಡ್ಬೋದು. ಅಯ್ಯೋ, ಹೋಟೆಲ್ ಬಿಸ್ನೆಸ್ ಎಲ್ಲ. ಏಯ್ ಆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವನ್ ಯಾವಾಗ್ಲೂ ಹೀಗೆ ಬಡಬಡ ಅಂತ ಮಾತಾಡ್ತಾ ಇರ್ತಾನೆ. ಇವನ್ ಸ್ವಭಾವನೇ ಹಾಗೆ. ಗಾಯತ್ರಿ, ನೀ ಹೋಗಿ ಚಾರುನ್ ಕರ್ಕೊಂಡ್ ಬಾ. ಸರಿ ರೀ. ಏನೇ ಎಷ್ಟೊತ್ತಿಂದ ರೆಡಿ ಆಗ್ತಿದ್ಯಾ? ಮದ್ವೆ ಗಂಡ ಎಷ್ಟು ಕ್ಯೂಟ್ ಆಗಿದ್ದಾರೆ ಗೊತ್ತಾ? ಅವಾಗಿಂದ ಇಲ್ಲೇ ಇದ್ದೆ. ನೀನ್ ಯಾವಾಗ ನೋಡ್ದೆ? ಅವರು ಕಾರಿಂದ ಇಳಿಬೇಕಾದ್ರೆ ನಾನು ಬಾಲ್ಕನಿಂದ ನೋಡ್ದೆ. ಚಾರು, ಎಲ್ರೂ ನಿನ್ಗೋಸ್ಕರ ಕಾಯ್ತಾ ಇದಾರೆ, ಬೇಗ ಬಾಮ್ಮ. ಹೌದಾ ಅಮ್ಮ? ಮೊದ್ಲು ನಾನ್ ನೋಡ್ತೀನಿ, ದಾರಿ ಬಿಡಿ. ಇವಳು ನನ್ನ ಅಕ್ಕನ ಮಗಳು ಶ್ರುತಿ ಅಂತ. ಹಾಯ್. ಅಯ್ಯೋ, ಹೇಳಮ್ಮ, ಹೇಳು. ಮಹಾಲಕ್ಷ್ಮಿ ತರ ಇದೆಯಾ? ನಿನ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಕೂತ್ಕೊಮ್ಮ. ಏನು ಓದಿದ್ಯಮ್ಮ? BCom ಮುಗಿಸಿದ್ದೀನಿ. ಚೆನ್ನೈ ಯೂನಿವರ್ಸಿಟಿನಲ್ಲಿ MCom ಮಾಡ್ಬೇಕು ಅನ್ಕೊಂಡಿದ್ದೀನಿ. ಚಾರುಲತ್ತಂಗೆ ಕುಚ್ಚುಪುಡಿ, ಭರತನಾಟ್ಯ ಎಲ್ಲ ಗೊತ್ತು. ಓಹೋ, ಅವಳು 7 ವರ್ಷ ಇದ್ದಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ಲು. ಸಂಗೀತ ಕೂಡ ಬರುತ್ತೆ. ಹಾಗಾದ್ರೆ ಹಾಡು ತುಂಬಾ ಚೆನ್ನಾಗಿ ಹೇಳ್ತೀಯಾ? ಅಮ್ಮ, ಆಡೋ ಗೊತ್ತಿದ್ರೆ ಅವ್ರಿಗೇನ್ ಟಿವಿನಲ್ಲಿ ಆಡೋದಕ್ಕೆ ಚಾನ್ಸ್ ಕೊಡಿಸ್ತೀಯಾ? ಹೇ, ಯಾವಾಗ್ಲೂ ತಮಾಷೆನೆ. ಸುಮ್ನೆ ಕೂತ್ಕೊಳ್ಳೋ. ಹಾಗಾದ್ರೆ ಸರ್, ನಿಮ್ಮ ಬಿಸ್ನೆಸ್ನಲ್ಲಿ ನಿಮ್ಮ ಮಗಳ ಸಹಾಯನೂ ತಗೊಳ್ತೀರಾ? ಅಯ್ಯಯ್ಯೋ, ಹಾಗೇನಿಲ್ಲ. ಇಷ್ಟು ವರ್ಷಕ್ಕೆ ನನ್ನ ಆಫೀಸಿಗೆ ಬಂದಿರೋದು 2 ಸಲ. ಇಷ್ಟು ಚಿಕ್ಕ ವಯಸ್ಸಿಗೆ ಬಿಸ್ನೆಸ್ ಟೆನ್ಷನ್ ಬೇಡ ಅಂತ. ಶ್ರುತಿ, ಹೋಗಿ ಬಜ್ಜಿ, ಸ್ವೀಟು ಎಲ್ಲ ತಗೊಂಬಮ್ಮ. ಹೋಗು. ಅಯ್ಯೋ, ನಿಲ್ಲಮ್ಮ. ಮುಂದೇನು? ಆನಿಯನ್ ಬಜ್ಜಿ, ಗುಲಾಬ್ ಜಾಮೂನ? ಹುಡ್ಗಿ ನೋಡಕ್ ಹೋಗೋದು ಅಂತ ಹೇಳಿ ಅವ್ರ ಮನೇಲೆಲ್ಲ ಚೆನ್ನಾಗಿ ತಿನ್ಕೊಂಬರ್ತಾರೆ ಅಂತ ನಾನೇ ತಮಾಷೆ ಮಾಡ್ತಾ ಇದ್ದೆ. ಈಗ ನಾನೇ ಆ ತಪ್ಪು ಮಾಡೋದಕ್ಕಾಗುತ್ತಾ? ಸರಿ ಸರಿ, ಹೇಳ್ಬೇಕಾಗಿರೋದು ಮಾತಾಡ್ಬೇಕಾಗಿರೋದೆಲ್ಲ ಮಾತಾಡಿ ಮುಗಿಸಿ ನಾನು ಈಗ ಅರ್ಜೆಂಟಾಗಿ ಬ್ಯಾಂಕ್ ಹೋಗ್ಬೇಕು. ಇವತ್ ಯಾವ ಕೆಲ್ಸನೂ ಇಟ್ಕೋಬೇಡ ಅಂತ ಹೇಳಿದ್ನಲ್ವಾ?
ಏನು ಇದು ಕಾಲಕ್ಕೆ ಚಕ್ರ ಕಟ್ಕೊಂಡೊಂಥರ ಯಾವಾಗ್ಲೂ ಓಡಾಡ್ತಿರ್ತೀಯ? ಇವನ್ ಯಾವಾಗ್ಲೂ ಹೀಗೆ ನೋಡು. ಇದು ಮದ್ವೆ ವಿಷಯ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ. ಪರವಾಗಿಲ್ಲ ಅಮ್ಮ, ಅಮ್ಮನ ಮಾತಿಗೆ ಬೆಲೆ ಕೊಡೋ ಹಾಗೆ ಮಗನ್ನ ಬೆಳೆಸಿದಿರ. ಅಮ್ಮನ ಪ್ರೀತಿಗೆ ಬೆಲೆ ಕೊಡೋ ಮಕ್ಕಳು ಹೆಂಡತಿ ಪ್ರೀತಿಗೂ ಬೆಲೆ ಕೊಡ್ತಾರೆ ಅಂತ ದೊಡ್ಡವ್ರು ಹೇಳ್ತಾರೆ. ಅಯ್ಯೋ ಏನಪ್ಪ ಇದು, ಎಲ್ಲದನ್ನೂ ಪಾಸಿಟಿವ್ ಆಗಿಯೇ ತಗೋತಾ ಇದ್ದಾರೆ. ಏನ್ ಹೇಳಿದ್ರು ಇವರಿಂದ ರಿಯಾಕ್ಷನ್ನೇ ಇಲ್ಲ. ರಂಜಿತ್, ಏನು ಯೋಚನೆ ಮಾಡಿ? ಏನಿಲ್ಲಮ್ಮ, ನೀನ್ ಮಾತಾಡು. ಚೆನ್ನೈನಲ್ಲಿರೋ ನಮ್ಮ ಮನೆ ಹೆಸರು ಚಾರುಲತಾ ಅಂತಾನೆ. ನನಗೆ ಎಲ್ಲವೂ ನನ್ನ ಮಗಳೇ. ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಅನ್ಕೋತೀನಿ. ನನ್ನ ಮಗಳಿಗೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಸರ್, ಮದ್ವೆ ಆಗೋ ಹುಡುಗಿ ಬರ್ಬೇಕಾದ್ರೆ ಏನ್ ತರ್ತಾಳೆ ಅನ್ನೋ ಮನುಷ್ಯ ನಾನಲ್ಲ. ನಾನೆಲ್ಲ ಫ್ರೆಂಡ್ಸ್ಗಳಿಗೂ ವರದಕ್ಷಿಣೆ ತಗೋಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಹಲೋ, ಒಂದು 15 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಚಾರು, ಹುಡುಗನ್ನ ಕರ್ಕೊಂಡು ಹೋಗಿ ಮನೆನೆಲ್ಲ ತೋರಿಸ್ಕೊಂಡು ಬಾಮ್ಮ. ಇರಿ, ಅದೆಲ್ಲ ಏನು ಬೇಡ. ಮನೆ ನೋಡಿ ನಾನೇನು ಮಾಡಬೇಕಾಗಿತ್ತು? ನಾನೇನು ಆರ್ಕಿಟೆಕ್ಟಾ? ಈ ಮನೆ ನೋಡಿ ಇದೇ ಥರ ಕಸ್ಟಮರ್ಗೆ ಮನೆ ಕಟ್ಕೊಡೋದಕ್ಕೆ. ಆ ಹುಡುಗಿ ಏನು ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ, ಅಷ್ಟು ಅರ್ಥ ಆಗಲ್ವೇನು ನಿನ್ಗೆ? ಹೋಗ್ ಮಾತಾಡ್, ಹೋಗು 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 ಅಂದ್ರೆ. ನಿಮ್ಮ ಹಾಬೀಸ್, ಆ? ಹವ್ಯಾಸಗಳೇನು? ಸಿನಿಮಾ, ಕ್ರಿಕೆಟ್? ಈ ಕ್ರಿಕೆಟ್ನೆಲ್ಲ ಆಗಾಗ ಲೈಟಾಗಿ ನೋಡ್ತಾ ಇರ್ತೀನಿ. ಆದರೆ ಅದನ್ನೇ ನೋಡ್ತಾ 3 ಹೊತ್ತು ಕೂತ್ಕೊಳ್ಳೋದಿಲ್ಲ. ಅವರೇನೋ ಅವ್ರು ಹೊಟ್ಟೆ ಪಾಡ್ಗಾಡ್ತಾರೆ, ನಾವ್ಯಾಕೆ ಅದನ್ನ ಕೆಲಸ ಬಿಟ್ಟು ನೋಡ್ತಾ ಕೂರಬೇಕು? ಗ್ರೌಂಡ್ನಲ್ಲಿ 11 ಜನ ಆಡೋದನ್ನ ಸ್ಟೇಡಿಯಂನಲ್ಲಿ 11,000 ಜನ ಮೂರ್ಖರ ಥರ ಕೂತ್ಕೊಂಡು ನೋಡ್ತಾರಂತೆ. ಹಾಗಂತ ನಾನು ಹೇಳಿಲ್ಲ, ಜಗತ್ತಿನ ಮೇಧಾವಿ ಅಂತ ಒಪ್ಕೊಂಡಿರೋ ಆ ಬರ್ನಾರ್ಡ್ ಶಾನೇ ಹೇಳಿರೋದು. ಅವರು ಸರಿಯಾಗಿ ಹೇಳಿದ್ದಾರೆ. ಮ್ಯಾನ್ ಪವರ್ ಎಷ್ಟು ವೇಸ್ಟ್ ಆಗಿದೆ ಅಲ್ವಾ? ಅಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ನೋಡೋದ್ಕಿಂತ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ದೇಶ ಎಷ್ಟು ಉದ್ಧಾರ ಆಗ್ತಿತ್ತಲ್ವಾ? ನಿಮ್ಗೆ ಇಷ್ಟವಾಗಿರೋ ಫುಡ್ ಯಾವುದು? ಹಸ್ವಾದಾಗ ಏನು ಸಿಗುತ್ತೋ ಅದೇ ನನಗೆ ಇಷ್ಟವಾಗಿರೋ ಊಟ. ಅದನ್ನ ಬಿಟ್ಟು ನಮ್ಮ ತಾಯಿ ನನ್ಗೇನು ಮಾಡಿಕೊಟ್ರು ತುಂಬ ಇಷ್ಟ. ಹೌದು, ನೀವು ಇಷ್ಟು ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ನಿಮಗೆ ಸರಿಯಾಗಿರೋ ಪಾರ್ಟಿ ಯಾಕೆ ಸಿಗ್ಲಿಲ್ಲ? ನೀವ್ಯಾಕೆ ನನ್ನ ನೋಡ್ತಾ ಇದ್ದೀರಾ? ಇದು ಕೂತ್ರ ನಮ್ಮ ಪಪ್ಪಾನೇ ಹೇಳಿದ್ರು. ನನ್ನ ಸುತ್ತ ಯಾವಾಗಲೂ ಫ್ರೆಂಡ್ಸ್ ಇರಬೇಕು ಅನ್ನೋದೇ ನನ್ನ ಆಸೆ. ನಾನು ಮದುವೆ ಆಗಿ ಹೋಗೋ ಮನೇಲಿ ತುಂಬ ಜನ ಇರಬೇಕು. ನಮ್ಮನ್ನು ನೋಡೋದಕ್ಕೆ ಯಾವಾಗಲೂ ಸಂಬಂಧಿಕರು ಬರ್ತಾನೆ ಇರಬೇಕು. ಪರವಾಗಿಲ್ವೇ? ಈಗಿನ ಕಾಲದಲ್ಲಿ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಒಳ್ಳೆ ವಿಷಯನೇ. ಆಗಿನ ಕಾಲದಲ್ಲಿ ಮನೆಗೆ 4 ಜನ ಬರ್ತಾ ಇರಲಿ ಅಂತ ಮನೆ ಮುಂದೆ ತೋರಣ ಕಟ್ತಾ ಇದ್ರು. ಆದರೆ ಈಗ ಯಾರು ಬರಬಾರ್ದು ಅಂತ ಮನೆ ಮುಂದೆ ನಾಯಿ ಕಟ್ಟಿರ್ತಾರೆ. ಸಂಬಂಧಿಕರೇನಾರು ಅಪ್ಪಿತಪ್ಪಿ ಮನೆಗೆ ಬಂದ್ಬಿಟ್ರೆ ರಾತ್ರಿಯಲ್ಲಿ ನಮ್ಮನೆಗೆ ಇರ್ತಾರೋ ಅಂತ ಒದ್ದಾಡ್ತಾ ಇರ್ತಾರೆ. ನೀವು ಆಸಕ್ತಿಯಿಂದ ನೋಡೋ ವಿಷಯ ಯಾವುದಾದ್ರೂ ಇದೆಯಾ? ಆ ಥರದ್ದೇನೂ ಇಲ್ಲ, ಯಾವುದನ್ನು ನಾನು ಆ ಥರ ನೋಡಿಲ್ಲ. ಆದರೆ ಏನೇ ಆದರೂ ಅದು ಬದುಕೋದಕ್ಕೆ ತುಂಬ ಯೂಸ್ಫುಲ್ ಆಗಿರಬೇಕು. ಅದು ನನಗೆ ತುಂಬ ಮುಖ್ಯ. ಉದಾಹರಣೆಗೆ ಕುರುವಂಜಿ ಹೂವು 12 ವರ್ಷಕ್ಕೊಮ್ಮೆ ಅರಳುತ್ತೆ. ಜನ ಅದನ್ನು ಆಸಕ್ತಿಯಿಂದ ನೋಡ್ತಾರೆ. ಆದರೆ ಜನರ ಉಪಯೋಗಕ್ಕೆ ಬರೋದು ತುಂಬೆ ಹೂವು. ಅದನ್ನು ನಾನು ಆಸಕ್ತಿಯಿಂದ ನೋಡ್ತೀನಿ.
ಅದ್ರ ಕಷಾಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಎಲ್ಲ ಕಡೆ ಈಸಿಯಾಗಿ ಸಿಗೋದ್ರಿಂದ ಯಾರು ಅದನ್ನ ಗಮನಿಸೋದೇ ಇಲ್ಲ. ಕುರಂಜಿ ಹೂವನ್ನ ಕಷಾಯ ಮಾಡೋದಕ್ಕಾಗತ್ತಾ? ಆಗಲ್ವಲ್ಲ. ಟೀ ಕಪ್ನಲ್ಲಿ ಟೀ ಕುಡಿಬೋದು, ವರ್ಲ್ಡ್ ಕಪ್ನಲ್ಲಿ ಟೀ ಕುಡಿಯಕ್ಕಾಗತ್ತಾ? ವೆರಿ ಇಂಟ್ರೆಸ್ಟಿಂಗ್. ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಂಗೆ ತುಂಬ ಇಷ್ಟ ಆಯಿತು. ಏನ್ರಿ ನನ್ನ ಪಡಗ ನಾನು ಏನು ಹೇಳ್ತಾ ಇದ್ರು ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಸ್ವಲ್ಪ ತುಂಬ ಓವರಾಗಿ ಮಾತಾಡ್ತೀನಿ, ಅದು ನನಗೆ ಗೊತ್ತು. ಫ್ರೆಂಡ್ಸ್ ಜೊತೆ ಮಾತಾಡಿ ಮಾತಾಡಿ ನನಗೆ ಅಭ್ಯಾಸ ಆಗಿದೆ. ಉಳಿದವರೆಲ್ಲ ಹೇಳ್ಬೇಕಾಗಿರೋ ವಿಷಯನ ಮಿದುಳು ಕಳಿಸಿ ಪ್ರೋಸೆಸ್ ಮಾಡಿ ಫಿಲ್ಟ್ರ್ ಮಾಡಿ ಎಷ್ಟು ಬೇಕಷ್ಟು ಮಾತ್ರ ಮಾತಾಡ್ತಾರೆ. ಆದರೆ ನಾನು ಆಗಲ್ಲ. ಇಲ್ಲಿಗೆ ಬಂದಿದ್ದು ಹಾಗೆ ಬಾಯಲ್ಲಿ ಮಾತಾಗಿ ಹೊರಗಡೆ ಬಂದ್ಬಿಡುತ್ತೆ. ನಮ್ಗೆ ಯಾವಾಗಲೂ ತೆರೆದ ಮನಸ್ಸಲ್ಲೇ ಇರಬೇಕು. ಈ ಸ್ಯಾಡಿಸ್ಟ್ ಥರ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ತೆರೆದ ಮನಸ್ಸು, ಸ್ಯಾಡಿಸ್ಟು ಇವೆರಡಕ್ಕೂ ಏನು ವ್ಯತ್ಯಾಸ? ರೀ, ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾದ್ರೆ ಸ್ವಲ್ಪ ಯೂತ್ಫುಲ್ ಆಗಿ ಹೇಳ್ಬೇಕಾಗತ್ತೆ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ತಾನೇ? ನೀವೇನೇ ಹೇಳಿದ್ರು ತಪ್ಪು ತಿಳ್ಕೊಳ್ಳಲ್ಲ, ಹೇಳಿ. ಏನ್ರಿ ಹಾಗಂದ್ರೆ ನಾನೇನು ಲೂಸು ಅಂತ ತಿಳ್ಕೊಂಡಿದ್ದೀರಾ? ದೊಡ್ಡ ದೊಡ್ಡ ಜೀನಿಯಸ್ಗಳೆಲ್ಲ ಹೀಗೆ ಮಾತಾಡೋದು. ತಗೊಳಪ್ಪ, ನನ್ನ ಬದುಕಲ್ಲಿ ನನ್ನ ಜೀನಿಯಸ್ ಅಂತ ಕರೆದಿದ್ದು ನೀವೇ ಫಸ್ಟು ಕಣ್ರಿ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ. ನೀವು ಚೂಡಿದಾರ ಹಾಕ್ತೀರಾ? ಹಾ, ನೀವು ಬರೋದು ಸ್ವಲ್ಪ ಹೊತ್ತಿಗೆ ಮುಂಚೆ ಚೂಡಿದಾರನೇ ಹಾಕೊಂಡಿದ್ದೆ. ಈ ಚೂಡಿದಾರ್ ಕಣ್ಣಿಡಿದ್ನಲ್ಲ, ಅವನೊಬ್ಬ ದೊಡ್ಡ ಕಲಾವಿದ, ತೆರೆದ ಮನ್ಸೋನು ಅನ್ಕೋತೀನಿ. ಆದ್ರೆ ಈ ದುಪ್ಪಟ ಕಣ್ಣಿಡ್ದವನು ಸ್ಯಾಡಿಸ್ಟ್. ಯಾಕಂದ್ರೆ ಅವನ್ ಬೇರೆಯವ್ರ ಸಂತೋಷನ ಸಹಿಸಲ್ಲ. ಮನೇನೀಗ ಪೂರ್ತಿ ತೋರ್ಸಾಯ್ತು ಅನ್ಸುತ್ತೆ. ಹೋಗೋಣ ಬನ್ನಿ. ನೀವಿಷ್ಟು ಇಂಟ್ರೆಸ್ಟ್ ಆಗಿ ಮಾತಾಡ್ತೀರಾ ಅಂತ ಗೊತ್ತಿದ್ರೆ ಇದಕ್ಕಿಂತ ದೊಡ್ಡ ಮನೆ ಹುಡುಕಿ ಅಲ್ಲೇ ಹೆಣ್ಣು ನೋಡಕ್ ಬರಕ್ ಹೇಳ್ತಿದ್ವಿ. ಸರಿ, ಮನೆಯೆಲ್ಲ ನೋಡಿದ್ದಾಯ್ತಲ್ಲ, ಬನ್ನಿ ಹೋಗೋಣ. ಅಮ್ಮ ಹೊರಡನ್ವಾ? ಆಯ್ತು ನಡಿಯಪ್ಪ. ರಂಜಿತ್, ಮನೆನೆಲ್ಲ ನೋಡ್ದ್ಯಪ್ಪ? ಹ್ಞೂ ಸರ್, ಎಲ್ಲ ನೋಡ್ದೆ. ಅಮ್ಮ, ನೀವೆಲ್ಲರೂ ಸೇರಿ ಮಾತಾಡಿ ಒಂದು ಒಳ್ಳೆ ದಿನ ಗೊತ್ತು ಮಾಡಿ ನಮಗೆ ತಿಳಿಸಿ. ಹಾ. ನಾವೆಲ್ಲರೂ ಬಂದು ಸಂಪ್ರದಾಯದ ಪ್ರಕಾರ ಮದುವೆ ಯಾವಾಗ ಮಾಡಬೇಕು ಏನು ಅಂತ ಮಾತಾಡಿದ್ರಾಯ್ತು. ಹಾ, ತುಂಬಾ ಸಂತೋಷ. ನಾವಿಲ್ಲಿ ಬರ್ತೀವಿ. ಆಯ್ತು, ಹೋಗ್ ಬನ್ನಿ. ನಮಸ್ಕಾರ. ಬರ್ತೀವಮ್ಮ. ಸರಿಮಾ. ಬನ್ನಿ. ಒಳಗೆ ಬರ್ಬೋದಾ?